ಸೊ ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಆಫ್ಟರ್ ಅ ಲಾಂಗ್ ಟೈಮ್ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆ ಅದು ರಾಮಾಯಣ ಟ್ರೈಲರು ಲಾಂಚ್ ಆಗಿತ್ತಲ್ಲ, 4:15 ಲಾಂಚ್ ಆಗಿತ್ತು. ಆವಾಗಲೇ ಸ್ಟಾರ್ಟ್ ಮಾಡಿದ್ದು ವಿಡಿಯೋ. 10 days ಚಾಲೆಂಜ್ ತೊಗೊಂಡಿದ್ದೀನಿ. ನೋಡ್ಬೇಕೀಗ. ಇವತ್ತು ಸ್ವಲ್ಪ ಕೆಲಸ ಇದೆ. ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿ ಅಲ್ಲಿ ಒಂದು ಟ್ರೈಪಾಡ್ ತೊಗೊಂಡು ಬರೋಣ ಗೈಸ್. ಈಗ ಬೇಗ ಬೇಗ ತಿಂಡಿ ಮಾಡಿಕೊಂಡು ಹೊಡೋಣ ಮನಿ. ನಮ್ಮ ಅಮ್ಮ ಉಪ್ಪಿಟ್ಟು ಮಾಡಿದರೆ ಉಪ್ಪಿಟ್ಟು ಮಾಡಿಕೊಂಡು ನಿಂತ್ಕೊಂಡು ಹೋಗೋಣ. ಬರ್ಲಾ ಮೀನ? ಹಾಂ ಬರ್ತೀನಿ ಗೈಸ್. ಅಲ್ಲಿ ಹೋಗಿ ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಹೋಗಿ ಅದು ರಿಂಗ್ ಲೈಟ್ ತೊಗೊಂಬಂದ್ಬಿಡೋಣ. ವಿಡಿಯೋ ಶೂಟಿಗೆ ಬೇಕಾಗಿದೆ. ತೊಗೊಂಬಂದು ಕ್ರೇಜಿ ಆಗಿರುತ್ತೆ ವಿಡಿಯೋ. ಏನು ಮಾಡ್ತೀನಿ ಅದು ವಿಡಿಯೋದಲ್ಲಿ ನೋಡಿ ಗೈಸ್. ಬನ್ನಿ ಹೋಗಿ ಇಸ್ಕೊಂಬಂದ್ಬಿಡ. ಸೈಕಲಲ್ಲಿ ಹೋಗ್ತಾ ಇದ್ದೀನಿ ಗೈಸ್. ಫೈನಲಿ ನಮ್ಮ ಚಿಕ್ಕಮ್ಮವ್ರ ಮನೆಗೆ ಬಂದು ಏನು ಮಾಡ್ತಿದ್ರು? ಏನು ಮಾಡತ್ತಿ? ಏನಾಗೈತಿ? ಬ್ಲಾಗ್ ಮಾಡತ್ತೀನಿ. ಹಾಯ್ ಮಾಡಂಟಿ. ಹಾಯ್ ಮಾಡು. ಹಾಂ, ಅದು ರಿಂಗ್ ಲೈಟ್ ಬೇಕಾಗಿತ್ತಂಟಿ. ರಿಂಗ್ ಲೈಟ್ ಬೇಕಾಗಿತ್ತು. ರಿಂಗ್ ಲೈಟ್ ತೊಗೊಂಡು ಹಾಂ ಆಂಟಿ. ಹಾಂ ರಿಂಗ್ ಲೈಟ್ ತೊಗೊಂಡು ಬನ್ನಿ. ಯಾಕೆ ಈ ಟೈಮಲ್ಲಿ ಬಂದಿದ್ದೇನೆ ಅಂದರೆ, ನಮ್ಮ ತಮ್ಮ ಸ್ಕೂಲ್ಗೆ ಹೋಗಿದ್ದಾನೆ. ಅವನು ಇದ್ದಿದ್ರೆ ಬಿಡ್ತಾ ಇರಲಿಲ್ಲ ನನ್ನ. ಇಲ್ಲೇ ಇರು ಅಂತ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ತಗೊಂಡು ಹೋಗ್ಬಂದು ರಿಂಗ್ ಲೈಟ್ದು ಹೇಳಿದ್ನಲ್ಲ, ರಿಂಗ್ ಲೈಟ್ದು ಸ್ಟ್ಯಾಂಡ್ ನನ್ನ ಹತ್ರ. ರಿಂಗು ಅದು ರಿಂಗ್ ಬರುತ್ತಲ್ಲ, ರಿಂಗ್ ಲೈಟ್ ಗೈಸ್. ಅದು ರಿಂಗ್ ಲೈಟ್ ಅದು ಬರುತ್ತಲ್ಲ, ಅದು ಇದೆ ನನ್ನ ಹತ್ರ. ಇವನ ಹತ್ರ ಏನಾಯ್ತು, ಅವನು ನನಗೆ ವಿಡಿಯೋಸ್ ಮಾಡಬೇಕು, ಏನಾದರೂ ರೀಲ್ಸ್ ಮಾಡಬೇಕು ಅಂತ ಹೇಳಿ ಇದನ್ನು ತೊಗೊಂಡಿದ್ದಾನೆ. ಅವನಿಗೆ ಶೂಟ್ ಮಾಡಬೇಕಂತ, ರೀಲ್ಸ್ ಮಾಡೋಕ್ಕೆ. ಈಗ ನನಗೆ ಬೇಕಾಗಿದೆ, ನನಗೆ ಇಲ್ಲ. ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಮನೇಲಿ ಗೊತ್ತಾಗಲ್ಲ ಅವ್ರಿಗೆ, ಹಿಂಗೆ ಆ್ಯಂಗಲು ಅವೆಲ್ಲ ಗೊತ್ತಾಗಲ್ಲ. ಅದಕ್ಕೆ ಸ್ವಲ್ಪ ಸ್ಟ್ಯಾಂಡ್ ಇಟ್ಬಿಟ್ರೆ ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡ್ರೆ ಆಯ್ತು ಅಂತ. ಅದಕ್ಕೆ ಈಗ ಸ್ಟ್ಯಾಂಡು ಶೂಟಿಗೆ ಬೇಕಾಗಿತ್ತಲ್ಲ, ತೊಗೊಂಡು ಹೋಗೋಣ ಅಂತ ಹೋಗಿದ್ವಿ. ಇದೆ ನೋಡಿ ಗೈಸ್, ಇದು ಕೆಳಗಿಂದು. ಅದು ರಿಂಗ್ದು ಅಲ್ಲೇ ಮನೇಲಿದೆ, ನಮ್ಮ ಮನೇಲಿ. ಇದನ್ನ ಎರಡು ಜಾಯಿಂಟ್ ಮಾಡಿ ಈಗ ವಿಡಿಯೋ ಶೂಟ್ ಮಾಡಿ. ಇಲ್ಲ ಚಿಲ್ಲ ಅದ ಒಗದಾರ ಪೈಪ್, ಅದು ಒಗದಾರ ಪೈಪ್ ಒಗದಾರ. ಅದೇ ಒಗದಾರ. ಬರ್ಲಿ ಆಂಟಿ? ಹಾಂ ಬಾಯ್. ಗೈಸ್ ನೀರು ತುಂಬ್ಕೊಂಡು ಹೋಗೋಣ. ನೀರು ತುಂಬಿಕೊಂಡು ಗೈಸ್ ಆ ಕ್ಯಾನ್ ತಗೊಂಡು ಅಲ್ಲಿ ಮೇಲಕ್ಕೆ ಹೋಗ್ಬೇಕು. ಸೆಕೆಂಡ್ ಫ್ಲೋರ್ ಗೈಸ್. ಜಿಮ್ಮಲ್ಲಿ 10 kg 15 kg ಕೊಡ್ಬೋದು. ಇದು 10 kg ಇರೋಲ್ಲ, ಎತ್ತಕ್ಕೆ ಆಗಲ್ಲ. ಹೋಗಿ ಮೇಲಿಟ್ಟು ಸಿಗ್ತೇನೆ. ಮೊನ್ನೆ ತೆಗೆದ್ರು ರಿಂಗ್ ಲೈಟೇ ಸಿಗ್ತಾ ಇಲ್ಲ. ಮೊನ್ನೆ ತಾನೇ ಹುಡುಕಾಡ್ತಾ ಇದ್ವಿ, ಅವಾಗ ತೋರಿಸಿದ್ರು. ಈಗ ನೋಡಿದ್ರೆ ಸಿಗ್ತಾನೆ ಇಲ್ಲ.
ಎಲ್ಲ ನೋಡೋದು ಗೈಸ್, ಫೈನಲಿ ಸಿಕ್ತು. ಬನ್ನಿ ಸೆಟ್ ಮಾಡೋಣ. ಆಕಾಶ ವಿಡಿಯೋ ಮಾಡ್ಬಾರ, ಇದು ಸೆಟ್ ಮಾಡು. ಬನ್ನಿ ಸೆಟ್ ಮಾಡೋಣ. ಗೈಸ್, ಮಧ್ಯಾಹ್ನ ಆಯಿತು, 1 ಗಂಟೆ ಆಯಿತು. ಮೊಟ್ಟೆ ಒಂದು ಡೈರೆಕ್ಟ್ ಮೊಟ್ಟೆ ತಿನ್ಬೇಕಲ್ಲ, ಮೊಟ್ಟೆ ಬೇಯಿಸ್ಕೊಂತೀನಿ ನಾನು. ಬನ್ನಿ ಗೈಸ್, ನಾಲ್ಕು ಮೊಟ್ಟೆ ಡೈಲಿ ಮೊಟ್ಟೆ ಬೇಯಿಸ್ಕೊಂಡು ಗೈಸ್. ಫೈನಲಿ ಊಟ ಮುಗಿಸಿ ನಿದ್ದೆ ಮಾಡ್ಬಿಟ್ಟೆ, ಸಿಕ್ಕಾಪಟ್ಟೆ ಮಸ್ತ್ ನಿದ್ದೆ ಆಯಿತು. ಈಗ ಬಂಗಾರಿಗೆ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಂತೆ. ವಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಬರೋಣ. ಬಂಗಾರಿ ಬಂಗಾರಿ ವಾಕಿಂಗ್ 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 ಹೋಗ್ಬಿಟ್ಟು ಬನ್ನಿ ಗೈಸ್. ಗೈಸ್, ಫೈನಲಿ ಈಗ ವಿಡಿಯೋ ಶೂಟ್ ಮಾಡೋಣ ಬನ್ನಿ. ಏನು ವಿಡಿಯೋ ಶೂಟು ಅಂತೀವಿ ಅಂದ್ಕೊಂಡ್ರೆ, ಈಗ ನಂದು ಔಟ್ಪುಟ್ ಏನದು, ಸಾರಿ, ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಔಟ್ಪುಟ್ ಏನದು, ಸಾರಿ, ಔಟ್ಫಿಟ್ ಕಲೆಕ್ಷನ್. ನನ್ನ ಔಟ್ಫಿಟ್ ಕಲೆಕ್ಷನ್ನ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಫೈನಲಿ ಈಗ ಔಟ್ಫಿಟ್ ಚೆಕ್ ಮಾಡೋದು ಸಮಯ ಬಂದಿದೆ. ಬೆಳಗ್ಗೆಯಿಂದ ಹೇಳಿ 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 ಸಾಕಾಗಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಔಟ್ಫಿಟ್. ಇದು ಒಂಥರ ಹುಡಿ ಟೈಪ್ ಇದೆ, ಆದರೆ ಇದಕ್ಕೆ ಕ್ಯಾಪ್ ಇಲ್ಲ. ಇದು ಆನ್ಲೈನಲ್ಲೇ ತರಿಸಿದ್ದೆ, ಎಲ್ಲ ಇದೆ. ಏನೇನು ತೋರಿಸ್ತೀನಿ ಈಗ, ಎಲ್ಲ ಆನ್ಲೈನಲ್ಲೇ ತರಿಸಿದ್ದು ನಾನು. ಇದೊಂದು ಇದೊಂದು ಪ್ಯಾಂಟು, ಇದೊಂದು ಪ್ಯಾಂಟ್, ಕಾರ್ಗೋ ಅಂತಾರೆ, ಕಾರ್ಗೋ ಅಥವಾ ಬ್ಯಾಗಿ ಪ್ಯಾಂಟ್, ಇದು ಗೊತ್ತಿಲ್ಲ ನನಗೆ. ಇದೊಂದು ಪ್ಯಾಂಟ್, ಇದು ಆನ್ಲೈನಲ್ಲಿ ತರಿಸಿದ್ದು. ಇದು ಪಂಚೆ, ಇದೆಲ್ಲ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋದ್ರೆ ಬರುತ್ತೆ ಅಂತ ಇದು ಮಾಡ್ತೇವೆ. ಇದು ಟಿ ಶರ್ಟ್ ಅಲ್ಲ, ಟಿ ಶರ್ಟ್ ಇದು ಆನ್ಲೈನಲ್ಲಿ ತರಿಸಿದ್ದು. ಆನ್ಲೈನಲ್ಲಿ ನೀ ತಗೊಂಡಿದ್ವಿ. ಇದು ನಮ್ಮಮ್ಮ ತಗೊಂಡು ಕೊಟ್ಟಿದ್ದು, ಬೆಂಗಳೂರಲ್ಲಿ ತಗೊಂಡಿದ್ವಿ. ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಇಲ್ಲ ಮಲ್ಲೇಶ್ವರಂ. ಮಲ್ಲೇಶ್ವರಂ ತಗೊಂಡಿದ್ದು. ಗೈಸ್, ಇದೊಂದು ಟಿ ಶರ್ಟ್ ಅದು ಟಿ ಶರ್ಟ್ ಅಲ್ಲ, ಏನೇನೋ ಮಾತಾಡ್ತಿದ್ವಿ. ಇದೊಂದು ಶರ್ಟ್, ಇದು ಆನ್ಲೈನಲ್ಲಿ ತರಿಸಿದ್ದು. ಎಲ್ಲ ಕಲೆಕ್ಷನ್ ಇದೆ ಗೈಸ್, ಆದರೆ ನನಗೆ ಪರ್ಫೆಕ್ಟ್ ಜಾಗ ಅಂದರೆ ಒಂದು ಈವೆಂಟು ಅಥವಾ ದೊಡ್ಡ ದೊಡ್ಡ ಈವೆಂಟ್ ಇರ್ತಾವಲ್ಲ, ಅಲ್ಲಿ ಹಂಗೆ ಹಾಕೊಂಡು ಹೋಗಕ್ಕೆ ಇಷ್ಟ. ಬಿಟ್ಟರೆ ನಾನು ಎಲ್ಲಿ ಸುಮ್ಮನೆ ಹಾಕೊಂಡು ಓಡಾಡಲ್ಲ ಇವೆಲ್ಲ. ಇದೊಂದು ಇದು ಝೂಡಿಯೋಲ್ಲಿ ತೊಗೊಂಡಿದ್ದು, ಇದು ಇಲ್ಲೇ ಬಾಗಲಕೋಟೆಯಲ್ಲಿ. ಇದೊಂದು ಶರ್ಟು
ಇದು ಇದು ಟೀ ಶರ್ಟ್, ಇದು ನಮ್ಮ ಅಮ್ಮ ಕೊಡ್ಸಿದ್ದು ಹಳೇದಿದು, ಇದರಲ್ಲಿ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಇದೊಂದು ಶರ್ಟ್, ಇದು ಅದು ಜುಡಿಯೋದೊಳಗೆ ಅದ್ರ ಜೊತೆಗೆ ತಗೊಂಡಿದ್ದೆ. ಚಾಕ್ಲೇಟ್ ಕಲರ್ ಇತ್ತಲ್ಲ. ಅದೇ ಅದು ಚಾಕ್ಲೇಟು ಮತ್ತು ಇದೊಂದು ತಗೊಂಡಿದ್ದಿಲ್ಲ. ಮತ್ತೆ ಇದು ಪ್ಯಾಂಟ್, ಇದನ್ನ ಅಲ್ಲೇ ತಗೊಂಡಿದ್ದು. ಇದು ಜುಡಿಯೋಲ್ಲೇ ತಗೊಂಡಿದ್ದು. ಇದು ಜುಡಿಯೋಲ್ಲೇ ತಗೊಂಡಿದ್ದು. ಪೂರ ಮುಖ ತೋರಿಸ್ಬೋದು, ಹೇಳೋಂಗೆ ಮಾಡ್ತೀವಿ. ಇದು ಜುಡಿಯೋಲ್ಲೇ ತಗೊಂಡಿದ್ದು. ಇದೊಂದು, ಮತ್ತೆ ಇದು ನನಗೆ ಒನ್ ಆಫ್ ದ ಫೇವ್ರೆಟ್ ಶರ್ಟ್ ಇದು. ಇದು ಜುಡಿಯೋಲ್ಲೇ ತಗೊಂಡಿದ್ದೀನಿ. ಇದು ಒಂಥರ ಈ ಬ್ಯಾಕ್ ಇವು ಪಾಕೆಟ್ಸ್ ಇರಬಾರ್ದು ಇದು, ಅಂದರೆ ಇದೆ ಚೆನ್ನಾಗಿ ಅನಿಸ್ತು ನನಗೆ ಜುಡಿಯೋದು, ಅದಕ್ಕೆ ಇದೊಂದು ತಗೊಂಡಿದ್ದೀನಿ. ಇದೊಂದು ಬಿಟ್ಟರೆ ಇದೊಂದು ಜಾಕೆಟ್, ರೇಂಜ್ ಜಾಕೆಟ್ ಅಂತಲ್ಲ, ಆಮೇಲೆ ಜಾಕೆಟು. ಇದು ಪ್ಯಾಂಟು ಜುಡಿಯೋದಲ್ಲಿ ಅದು ಚಾಕ್ಲೇಟ್ ಶರ್ಟ್ ತೋರಿಸಿದ್ನಲ್ಲ, ಅದ್ರ ಜೊತೆ ಅಂದರೆ ಅದ್ರ ಜೊತೆ ತಗೊಂಡಿದ್ದೀನಿ ನಾನು. ಇದೊಂದು ಮಸ್ತಾಗಿದೆ. ಇದು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಹಾಕಿದ್ದೀವಿ. ಕೂತ್ಕೋ ಅಲ್ಲಿ. ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಹಾಕಿದ್ದೀವಿ ನಾನು. ಹೆಂಗಿದೆ ನೋಡಿ ಗೈಸ್, ಕಮೆಂಟ್ ಮಾಡಿ. ಸೂಪರ್ ಆಗಿದೆ. ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಹಾಕಿದ್ದೀವಿ. ತೋರಿಸು ನೋಡಿ ಗೈಸ್, ಹೆಂಗಿದೆ ಕಮೆಂಟ್ ಮಾಡಿ. ನಿಮಗೂ ಬೇಕಂದರೆ ಲಿಂಕು ಕಮೆಂಟ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದು. ಓಕೆ, ಹೆಂಗಿದೆ ನೋಡಿ ಗೈಸ್. ಒಂದು ಬ್ಯಾಗು ಕಂಪ್ಲೀಟ್ ಮಾಡಿದ್ವಿ. ಈಗ ಇನ್ನೊಂದು ಬ್ಯಾಗ್ದು ಇನ್ನೂ ಕ್ರೇಜ್ ಇದಾವೆ ಔಟ್ಫಿಟ್ಟು. ಇದರಲ್ಲಿ ಇದೊಂದು ಪ್ಯಾಂಟು, ಇದು ಆನ್ಲೈನಲ್ಲಿ ತೊಗೊಂಡಿದ್ದೀನಿ, ಆಫ್ಲೈನಲ್ಲಿ ತೊಗೊಂಡಿದ್ದೀನಿ ನೆನಪಿಲ್ಲ ನನಗೆ. ಇದೊಂದು ಪ್ಯಾಂಟು, ಜೀನ್ಸ್ ಪ್ಯಾಂಟ್. ಇದೊಂದು, ಮತ್ತು ಇದೊಂದು ಪ್ಯಾಂಟ್, ಫಾರ್ಮಲ್ ಪ್ಯಾಂಟ್. ಇದು ಇಲ್ಲೇ ಬಾಗಲಕೋಟೆಯಲ್ಲಿ ತೊಗೊಂಡಿದ್ದು. ಇದೊಂದು, ಇದರ ಜೊತೆ ಮತ್ತೆ ಇದು ಶರ್ಟ್ ನೋಡಿ ಗೈಸ್. ಇದು ಮ್ಯಾಚ್ ಆಗುತ್ತಾ ಫಾರ್ಮಲ್ ಪ್ಯಾಂಟ್ಗೆ? ಕಮೆಂಟ್ ಮಾಡಿ. ಇದೆರಡು ಫಾರ್ಮಲ್ ಪ್ಯಾಂಟ್ ಶರ್ಟು, ಇದು ಕಾಲೇಜ್ ಶರ್ಟ್, ಕಾಲೇಜ್ ಟೀ ಶರ್ಟ್, ಅದು ಲ್ಯಾಬ್. ಅದು ಬಿಟ್ಟರೆ ಇದು ಎಲ್ಲ ತೊಗೊಂಡಿದ್ದೀನಿ ಗೈಸ್ ಇದನ್ನ. ಹಾಂ, ಇದು ಗದಗಲ್ಲಿ, ನಮ್ಮ ಗದಗಲ್ಲಿ ಒಂದು SK ಫ್ಯಾಷನ್ ಅಂತ ಶಾಪ್ ಇದೆ, ಅಲ್ಲಿ ಬಟ್ಟೆದು, ಅಲ್ಲಿ ತಗೊಂಡಿದ್ದೀವಿ. ಇದೊಂದು ಜುಬ್ಬ, ನಮ್ಮ ಮಾಮವರ ಮದುವೆಗೆ, ಮ್ಯಾರೇಜ್ಗೆ ತೊಗೊಂಡಿದ್ದೀವಿ, ಅಲ್ಲೇ ಗದಗಲ್ಲೇ. ಇದಕ್ಕೆ ಎಷ್ಟು ಹುಡುಕಾಡಿದ್ದೀನಿ ಅಂದರೆ ಗದಗ ಮಾರ್ಕೆಟಲ್ಲಿ ರಾತ್ರಿ ಎಲ್ಲ ಹುಡುಕಾಡಿದ್ದೀನಿ, 12 ಗಂಟೆವರೆಗೂ. ನಾನು, ನಮ್ಮ ಅಣ್ಣ, ನಮ್ಮ ತಮ್ಮಂದರು ಎಲ್ಲರೂ ಓಡಾಡಿದ್ದೀವಿ ಹುಡುಕಾಡಕ್ಕೆ. ಮಾರನೇ ದಿವಸ ಮದುವೆ, ಇದು ಬೇಕಾಗಿದೆ ನಮಗೆ ಇದ್ದಾಗ, ಅದಕ್ಕೆ ಇದನ್ನ ಹುಡುಕಾಡಿ ತೊಗೊಂಬಂದಿದ್ದು ಗದಗಲ್ಲಿ. ಇದು ಶರ್ಟ್ ಗೈಸ್, ಕ್ರೇಜಿ ಶರ್ಟ್. ಮೊನ್ನೆ ಯಶ್ ಸರ್ ಲೂಲು ಮಾಲ್ ಹತ್ರ ಬಂದಿದ್ರು ನೋಡಿ. ಲೂಲು ಮಾಲಲ್ಲಿ ಒಂದು ಮೂವಿ ಟ್ರೈಲರು ಏನೋ ಮೂವಿದು ಹೆಸರು ಲಾಂಚ್ ಮಾಡೋಕ್ಕೆ ಬಂದಿದ್ರು. ಅದರಲ್ಲೇ ಸೇಮ್ ಅದೇ ಥರ ಶರ್ಟ್ ಇದೆ, ಆದರೆ ಅದು ಯಶ್ ಸರ್ದು ಇಲ್ಲಿ ಚೆಸ್ಟ್ ಮೇಲೆ ಆನಿದಿತ್ತು, ಒಂದು ಸ್ವಲ್ಪ ಇದು ಶೈನಿಂಗ್ ಇದೆ ಅಷ್ಟೇ. ಮತ್ತೆ ಅದು ಚೇಂಜಸ್ ಬಿಟ್ಟರೆ ಮತ್ತೇನಿಲ್ಲ.
ಕ್ವಾಲಿಟಿ ಎಲ್ಲ ಸೇಮ್ ಟು ಸೇಮ್ ಅದೇ ಸೇಮ್ ಹಾಕೊಂಡ್ರೆ ಹಂಗೆ ಕಾಣಿಸುತ್ತೆ ನಿಮಗೆ. ಅದು ಬೇಕು ಅಂದರೆ ಇವೆಲ್ಲ ನಾನು ಔಟ್ಫಿಟ್ ಹಾಕೊಂಡು ಒಂದು ವಿಡಿಯೋ ಮಾಡ್ತೀನಿ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ರಿ, ಅದು ಬರುತ್ತೆ. ಕ್ರೇಜ್ ಆಗಿದ್ದಾವೆ ಔಟ್ಫಿಟ್ ಹಾಕೊಂಡು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಒಂದು ಮತ್ತೆ ಇದು ಪ್ಯಾಂಟು ಜೋಡಿಯೋದಲ್ಲೇ ತೊಗೊಂಡಿದ್ದೀವಿ, ಇದು ಜೋಡಿಯೋದಲ್ಲಿ ಇದೊಂದು ಪ್ಯಾಂಟ್, ಇದೊಂದು ಪ್ಯಾಂಟ್ ಜೋಡಿಯೋದಲ್ಲೇ ತೊಗೊಂಡಿದ್ದೀವಿ, ತೋರಿಸ್ತಾವೆ ಜೋಡಿಯೋದಲ್ಲಿ. ಇದೊಂದು ಪ್ಯಾಂಟು ಕ್ರೇಜಿ ಆಗಿದೆ ಔಟ್ಫಿಟ್ ಮಾತ್ರ. ಇದು ಆನ್ಲೈನಲ್ಲಿ ಹಾಕಿದ್ದು, ಇದು ಆನ್ಲೈನಲ್ಲಿ ಹಾಕಿದ್ದೀವಿ. ಈ ಕಡೆ ಗೈಸ್ ಇದು ಬ್ಯಾಗಲ್ಲಿ ಇಟ್ಟಿದ್ದೆ, ಒಂದು ಬ್ಯಾಗಲ್ಲಿ ಅದು ಫುಲ್ ಎಲ್ಲ ಕಷ್ಟ ಆಗ್ಬಿಟ್ಟಿದೆ. ಬಿಸಿಲಿಗೇನು ಒಟ್ಟಿನಲ್ಲಿ ಪೂರ್ತಿ ಇದಾಗ್ತಿದೆ. ವೈಟ್ ಇದೊಂದು ಪ್ಯಾಂಟು ಆನ್ಲೈನಲ್ಲಿ ಹಾಕಿದ್ದು. ಅದು ಬಿಟ್ಟರೆ ಅದು ಜುಬ್ಬ ತೋರಿಸಿದ್ನಲ್ಲ ಆಗಲೇ ರೆಡ್ ಕಲರ್, ಅದಕ್ಕೆ ಇದು ಪ್ಯಾಂಟ್ ಪೈಜಾಮ ಇದು ಪೈಜಾಮ. ಇದೊಂದು ಬಿಟ್ಟರೆ ಇದು ಮತ್ತೆ ಅಲ್ಲಿ ನಮ್ಮ ಗದಗಲ್ಲಿ SK ಫ್ಯಾಷನ್ ಅಂತ ಇದೆಯಲ್ಲ, ಅಲ್ಲೇ ತೊಗೊಂಡಿದ್ದೀವಿ. ಇದೊಂದು ಪೀಸ್. ಇದೊಂದು ಬಿಟ್ಟರೆ ಇದೊಂದು ಮತ್ತೆ ಪ್ಯಾಂಟ್, ಇದು ಅಲ್ಲೇ ತೊಗೊಂಡಿದ್ದಿದ್ದು SK ಫ್ಯಾಷನ್. ಇದೊಂದು ಪ್ಯಾಂಟ್ ಬ್ಲಾಕ್. ಇಷ್ಟಿದಾವೆ ಗೈಸ್ ನನ್ನ ಔಟ್ಫಿಟ್ ಕಲೆಕ್ಷನ್ ಇದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು.